ಗಂಡು ಕತ್ತೆ ಮೇಲೆ ಬರ್ತಾ ಇದ್ದಾನೆ, ನೋಡಿ ನೋಡಿ. ಎಲ್ಲ ಮೂಗನ್ನ ಮುಚ್ಕೊಳ್ಳಿ, ಇವನಿಂದ ದುರ್ವಾಸನೆ ಬರ್ತಾ ಇದೆ. ಮೂಗ ಗಂಡು ಕತ್ತೆ ಮೇಲೆ ಬಂದು ತಲುಪಿದ. ಅವನ್ ತಲೆ ಮೇಲೆ ಪೇಟ ಇರ್ಲಿಲ್ಲ, ಕಾಲಲ್ಲಿ ಚಪ್ಪಲಿ ಇರ್ಲಿಲ್ಲ, ಶರ್ಟ್ ಬದಲು ಹರಿದು ಹೋಗಿರೋ ಬನಿಯನ್ ಹಾಕಿದ. ಇದನ್ನ ನೋಡಿ ಮದ್ವೆ ಹೆಣ್ಣು ಗಾಬರಿ ಆದ್ಲು. ಅಲ್ಲಿದ್ದ ಎಲ್ಲಾ ಅತಿಥಿಗಳು ಆಶ್ಚರ್ಯದಿಂದ ನೋಡ್ತಾ ಇದ್ರು. ಹಳದಿ ಹಲ್ಲುಗಳು, ಶೇವ್ ಮಾಡದೇ ಇರೋ ಗಡ್ಡ. ಈ ವರ ನೋಡೋಕೆ ಅಕ್ಷರಶಃ ಒಬ್ಬ ಭಿಕ್ಷುಕನಂತೆ ಇದ್ದ. ಡಾನ್ ಮುಖ್ತಾರ್ ಇದನ್ನ ಸೆಟ್ ಅಪ್ ಮಾಡಿ ಕರ್ಕೊಂಡ್ ಬಂದಿದ್ದ. ಈಗ ಅವನು ಆ ಹುಡುಗಿಯನ್ನ ಒಬ್ಬ ಭಿಕ್ಷುಕನ ಜೊತೆ ಮದ್ವೆ ಮಾಡ್ಕೋ ಅಂತ ಬಲವಂತ ಮಾಡ್ತಿದ್ದ. ಆದ್ರೆ ಒಂದು ವಿಷಯ ಮಾತ್ರ ಯಾರಿಗೂ ಅರ್ಥವಾಗ್ಲಿಲ್ಲ, ಈ ಭಿಕ್ಷುಕನ ಜೊತೆ ಈ ಹುಡುಗಿ ಹೇಗ್ ಸಂಸಾರ ಮಾಡ್ತಾಳೆ ಅಂತ. ಆದ್ರೆ ಆ ಭಿಕ್ಷುಕನ ನಿಜವಾದ ರೂಪ ಗೊತ್ತಾದ್ರೆ ಅಲ್ಲಿದ್ದ ಪ್ರತಿಯೊಬ್ಬರ ಆತ್ಮವೇ ನಡುಗಿ ಹೋಗುತ್ತದೆ. ಸಂಪೂರ್ಣ ಕಥೆಯನ್ನು ಗಮನವಿಟ್ಟು ಕೇಳಿ. ನಾನು ಯಾವತ್ತೂ ಈ ಭಿಕ್ಷುಕನ ಮದ್ವೆ ಆಗಲ್ಲ, ನನ್ ಕೈ ಬಿಡಿ. ಕೆಂಪು ಲೆಹೆಂಗ ಹಾಕಿಕೊಂಡಿದ್ದ ಹುಡುಗಿ ಶಿಲ್ಪ ಗೊಳೋ ಅಂತ ಅಳ್ತಿದ್ಲು. ಅವಳ ಚೀರಾಟ ಇಡೀ ಮದ್ವೆ ಮನೆಯಲ್ಲಿ ಕೇಳುತ್ತಿತ್ತು. ಅವಳಿಗೆ ಯಾರೂ ಸಹ ಸಹಾಯ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿನ ದೊಡ್ಡ ಗುಂಡ ಮುಖ್ತಾರ್ ಗನ್ನನ್ನ ಶಿಲ್ಪಾಳ ತಮ್ಮ ರಾಹುಲ್ನತ್ತ ಹಿಡಿದು ನಿಂತಿದ್ದ. ಬೇಡ ಬೇಡ, ಪ್ಲೀಸ್ ಬೇಡ, ನನ್ ತಮ್ಮನ್ನ ಬಿಟ್ಬಿಡಿ. ನಿನ್ ದ್ವೇಷ ನನ್ ಮೇಲಲ್ವಾ, ನನ್ನ ಬೇಕಾದ್ರೆ ಸಾಯಿಸು. ಮುಖ್ತಾರ್ ಜೋರಾಗಿ ನಗಲು ಶುರು ಮಾಡ್ದ. ಅವನ ಕಣ್ಣುಗಳಲ್ಲಿ ದ್ವೇಷ ಮತ್ತು ಪ್ರತಿಕಾರ ಮಾತ್ರ ತುಂಬಿಕೊಂಡಿತ್ತು. ನೀನು ನನ್ನ ತಮ್ಮನ ಮದ್ವೆ ಆಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಇವತ್ತು ಈ ಸಿಟಿಗೆ ರಾಣಿ ತರ ಇರ್ಬೋದಿತ್ತು. ಆದ್ರೆ ನಿನ್ ಹಣೆ ಬರಹ, ಈ ಭಿಕ್ಷುಕನ್ನ ಮದ್ವೆ ಆಗ್ಬೇಕೀಗ. ಇದನ್ನ ಕೇಳಿದ ಶಿಲ್ಪಾಳ ತಂದೆ ರಾಜ್ದೀಪ್ ರಾಯ್ ಇಷ್ಟು ಹೊತ್ತು ಮಗಳ ಅಸಹಾಯಕತೆಯನ್ನ ನೋಡಿ ಕುಗ್ಗಿ ಹೋದ್ರು. ಎಲ್ಲರ ಮುಂದೆ ಅಳುತ್ತಾ ಭಯದಿಂದ ನಡುಗುತ್ತಾ ಮುಖ್ತಾರ್ನ ಕಾಲಿಗೆ ಬಿದ್ರು. ದಯವಿಟ್ಟು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ. ಈಗ ಎಲ್ರ ಮುಂದೆ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ನನ್ನ ಮಗಳ ಜೀವನನ ಹಾಳು ಮಾಡಬೇಡಿ ಪ್ಲೀಸ್. ಕೆಲವು ತಿಂಗಳ ಹಿಂದೆ ಮುಖ್ತಾರ್ನ ತಮ್ಮ ಶಿಲ್ಪಾಗೆ ನನ್ನ ಜೊತೆ ಮದುವೆ ಆಗುವಂತ ಪ್ರಪೋಸ್ ಮಾಡಿದ್ದ. ಆದ್ರೆ ಶಿಲ್ಪ ಆಗಲ್ಲ ಅಂತ ಹೇಳಿದ್ದಕ್ಕೆ ಅವನು ಶಿಲ್ಪ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ಆಗ ಶಿಲ್ಪ ಅವನನ್ನ ಜೈಲಿಗೆ ಕಳಿಸಿದ್ಲು. ಅದೇ ಸೇಡಿಗಾಗಿ ಮುಖ್ತಾರ್ ಈ ಆಟ ರಚಿಸಿದ್ದ. ವಿಹಾನ್ನ ಮದುವೆ ಮೆರವಣಿಗೆ ಶಿಲ್ಪನ ಮನೆ ಕಡೆ ಬರುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಮುಖ್ತಾರ್ ಅದನ್ನ ತಡೆದು, ಈ ಮದ್ವೆ ಖಂಡಿತ ಆಗಲ್ಲ. ಇದನ್ನ ಕೇಳ್ತಿದ್ದಂತೆಯೇ ಅಲ್ಲೆಲ್ಲ ಮೌನ ಆವರಿಸಿತು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಇವತ್ತು ನನ್ನ ಮಗನ ಮದ್ವೆ. ಈ ಮದ್ವೆ ಏನಾದ್ರೂ ಆದ್ರೆ ಗಂಡು ಜೀವಂತವಾಗಿ ಮನೆಗೆ ಹೋಗಲ್ಲ. ಸರ್, ನಾವು ಈಗ್ಲೇ ವಾಪಸ್ ಹೋಗ್ತೀವಿ. ಆದ್ರೆ ಮುಗ್ಧಾನ ಪ್ರತಿಕಾರ ಇಷ್ಟಕ್ಕೆ ನಿಲ್ಲಿಲ್ಲ. ಆಗ ಅವನ ಕಣ್ಣಿಗೆ ದೇವಾಲಯದ ಮೆಟ್ಟಿಲಿನಲ್ಲಿ ಕುಳಿತಿದ್ದ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು. ಅವನ ಬಟ್ಟೆಗಳು ಹರಿದು ಗಲೀಜಾಗಿದ್ದವು. ತಲೆ ಕೂದಲು ಮತ್ತು ಗಡ್ಡ ತುಂಬಾ ಬೆಳೆದಿತ್ತು. ಬಸ್ಯ, ಆ ಭಿಕ್ಷುಕನನ್ನ ಇಲ್ಲಿಗೆ ಕರ್ಕೊಂಡ್ ಬಾ. ಕುದುರೆ ಮೇಲೆ ಕೂರ್ಸು. ಇವನೇ ಶಿಲ್ಪನ ಮದ್ವೆ ಆಗೋ ಗಂಡು. ಮೆರವಣಿಗೆಯಲ್ಲಿ ಬಂದೂಕು ಹಿಡಿದು ಗುಂಡಾಗಳು ಕುಣಿಯುತ್ತಿದ್ದರು. ಕುದುರೆಯ ಮೇಲೆ ಕುಳಿತಿದ್ದ ಭಿಕ್ಷುಕ ಮಾತ್ರ ಗೊಂದಲದಲ್ಲಿದ್ದ. ಏನಾಗ್ತಾ ಇದೆ ಅಂತ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಬ್ಯಾಂಡ್ ಮತ್ತು ಗುಂಡಿನ ಸದ್ದಿನ ನಡುವೆ ಭಿಕ್ಷುಕನ ಮೆರವಣಿಗೆ ಶಿಲ್ಪ ಮನೆಗೆ ತಲುಪಿತು. ನಂತರ ಶಿಲ್ಪ ಈ ಮದುವೆಗೆ ನಿರಾಕರಿಸಿದಾಗ ಮುಖ್ತಾರ್ ರಾಹುಲ್ನ ತಲೆಗೆ ಬಂದೂಕು ಇಟ್ಟು ಹೇಳಿದ, ನಿನ್ ತಮ್ಮನ್ನ ಜೀವ ಉಳಿಸ್ಬೇಕು ಅಂತಂದ್ರೆ ನೀನು ಈ ಭಿಕ್ಷುಕನನ್ನ ಮದ್ವೆ ಮಾಡ್ಕೊಳ್ಳೇಬೇಕು. ನಾನು ಮದ್ವೆ ಆಗ್ತೀನಿ. ಅವಳು ಹಾಗೆ ಹೇಳ್ತಾ ಇದ್ದ ಹಾಗೆ ಮುಖ್ತಾರ್ ಮುಖದಲ್ಲಿ ಕ್ರೂರವಾದ ನಗು ಮೂಡಿತು. ಅಷ್ಟೇ ಅಲ್ಲ, ನಿನ್ನ ಗಂಡ ಆಗೋನು ನಿನಗೆ ಏನು ಹೇಳಲ್ಲ, ಯಾಕಂದ್ರೆ ಅವನು ಮೂಗ. ಇದನ್ನು ಕೇಳಿದ ಶಿಲ್ಪ ಆ ಭಿಕ್ಷುಕನನ್ನ ನೋಡಿದಳು. ಉಳಿದವರು ಅವನ ಕೊಳಕು ಬಟ್ಟೆ ಮತ್ತು ಮಲಿನ ದೇಹವನ್ನ ಮಾತ್ರ ನೋಡಿದರು. ಆದ್ರೆ ಶಿಲ್ಪ ಕಣ್ಣು ಅವನ ಮುಗ್ಧ ಕಣ್ಣುಗಳ ಮೇಲೆ ಬಿತ್ತು. ಇಂದು ಈ ಬಡವ ಗೂಂಡಗಳ ಬಲೆಗೆ ಸಿಕ್ಕಿದ್ದ ಅಂತ ಅವಳಿಗೆ ಗೊತ್ತಾಯ್ತು. ಏ ಬಸ್ಯ, ಹುಡುಗನನ್ನ ಕರ್ಕೊಂಡ್ ಬಾ. ಹುಡುಗಿಗೆ ಕಾಯಕ್ಕಾಗ್ತಿಲ್ಲ ಅನ್ಸುತ್ತೆ. ಬಾ ಮುನ್ನ, ಇವತ್ತು ನಿನ್ ಮದ್ವೆ. ನೋಡು ಎಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ, ಅದೃಷ್ಟವಂತ ನೀನು. ಬಸ್ಯ ಭಿಕ್ಷುಕನ ಕೈ ಹಿಡಿದು ಸ್ಟೇಜ್ ಕಡೆ ಎಳೆಯಲು ಪ್ರಯತ್ನಿಸಿದ. ಆದರೆ ಭಿಕ್ಷುಕ ತನ್ನ ಕೈಯನ್ನು ಜೋರಾಗಿ ಬಿಡಿಸಿಕೊಂಡು, ಏ ಕತ್ತೆ, ನಿನ್ನ ಅದೃಷ್ಟ ಬದಲಾಯಿಸಕ್ಕೆ ನಾವು ಬಂದ್ರೆ ನೀನೇನೋ, ನಡಿ ಬೇಗ, ಹಸೆ ಮನೆ ಮೇಲೆ ಕೂತ್ಕೋ. ಭಿಕ್ಷುಕ ಮುಖ್ತಾರ್ನ ಮಾತು ಕೇಳ್ತಾ ಇದ್ದ ಹಾಗೆ ಮುಖ್ತಾರ್ ಒಂದು ಕ್ಷಣ ವೇಸ್ಟ್ ಮಾಡದೆ ಅವನ ಕೆನ್ನೆಗೆ 3-4 ಬಾರಿಸಿದ. ಭಿಕ್ಷುಕನ ಬಾಯಿಂದ ರಕ್ತ ಬಂತು. ಅವನು ಮೂಕನಾಗಿದ್ದರಿಂದ ನೋವಿನಿಂದ ಕಿರಿಚಲೂ ಆಗಲಿಲ್ಲ. ಮಂಟಪದಲ್ಲಿದ್ದ ಜನರಿಗೆ ಆ ಭಿಕ್ಷುಕನ ಮೇಲೆ ಕರುಣೆ ಮೂಡಿತು. ಶಿಲ್ಪ ಕಣ್ಣುಗಳು ಭಯ ಮತ್ತು ನೋವಿನಿಂದ ತುಂಬಿಕೊಂಡಿತು. ಇವಳನ್ನ ನೋಡಿ ಇವನಿಗೆ ಕರುಣೆ ಬರ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಇವಳನ್ನ ಮದ್ವೆ ಆಗಿ ಇವಳು ಬಾಳ್ ಯಾಕೆ ಹಾಳು ಮಾಡ್ಬೇಕು ಅಂತ ಇರ್ಬೇಕು. ಹಾಗಾದ್ರೆ ಇವಾಗ ಏನ್ ಮಾಡೋಣ ಬಾಸ್? ಇಷ್ಟು ಬೇಗ ಇನ್ನೊಬ್ಬ ಭಿಕ್ಷುಕನು ಸಿಗೋದಿಲ್ಲ. ಕೇಳೋ ಭಿಕ್ಷುಕ, ಈ ಹುಡುಗ ಇವನ ಅಕ್ಕನ ಕಾರಣದಿಂದ ಬದುಕಿದಾನೆ. ಆದ್ರೆ ನೀನ್ ಹೀಗೆ ಹಠ ಮಾಡಿದ್ರೆ ಅವನ್ ಪಕ್ಕಾ ಸಾಯ್ತಾನೆ, ಗೊತ್ತಾಯ್ತಾ? ಮುಖ್ತಾರ್ನ ಈ ಮಾತು ಕೇಳ್ತಿದ್ದಂತೆ ಭಿಕ್ಷುಕನ ಮುಖ ಬದಲಾಯಿತು. ಅವನ ಕಣ್ಣುಗಳಲ್ಲಿ ಆತಂಕ ಕಾಣಿಸಿತು. ಮೊದಲು ರಾಹುಲ್ನತ್ತ, ನಂತರ ಶಿಲ್ಪನತ್ತ ನೋಡಿದ. ಶಿಲ್ಪಗೂ ಈಗ ಅವನು ಅಸಹಾಯಕತೆ ಸಂಪೂರ್ಣವಾಗಿ ಅರ್ಥವಾಯಿತು. ಏನಾಯ್ತು? ನನ್ ಮಾತು ಅರ್ಥ ಆಗ್ತಾ ಇಲ್ವಾ ನಿಂಗೆ? ಇವನ್ನ ಈಗ್ಲೇ ಶಿವನ್ ಪಾದಕ್ಕೆ ಕಳಿಸ್ಲಾ? ಮುಖ್ತಾರ್ ತನ್ನ ಚಾಕುವನ್ನ ರಾಹುಲ್ನ ಕುತ್ತಿಗೆ ಬಳಿ ಇಟ್ಟ. ಅಷ್ಟೇ ಭಿಕ್ಷುಕ ಸ್ವತಃ ಮಂಟಪದ ಕಡೆ ನಡೆದು ಬಂದ.
ಏಯ್ ಪುರೋಹಿತ್ರೆ, ಮಂತ್ರಗಳನ್ನ ಶುರು ಮಾಡಿ. ಪುರೋಹಿತರು ಭಯಭೀತರಾಗಿ ಮಂತ್ರವನ್ನ ಪಠಿಸಿದರು. ಮದುವೆ ಮುಗಿಯಿತು. ತನ್ನ ಮದುವೆಯ ಬಗ್ಗೆ ಶಿಲ್ಪ ಎಷ್ಟು ಕನಸುಗಳನ್ನ ಕಂಡಿದ್ದಳು. ಆದರೆ ಇಂದು ಅವಳ ಅಸಹಾಯಕತೆ ಅವಳನ್ನು ಒಬ್ಬ ಭಿಕ್ಷುಕನನ್ನ ಮದುವೆಯಾಗುವಂತೆ ಮಾಡಿತು. ಮದುವೆಗೆ ಬಂದಿದ್ದ ಎಲ್ಲ ಗಣ್ಯರ ಮುಂದೆ ಶಿಲ್ಪ ಮತ್ತು ಅವಳ ಕುಟುಂಬದ ಮಾನ ಗೌರವ ಮಣ್ಣಾಯಿತು. ಕಂಗ್ರ್ಯಾಚುಲೇಷನ್ಸ್ ರೈ ಅವ್ರೆ, ಇವತ್ತು ನಿಮ್ಮ ಮೊಮ್ಮಗಳು ಗೌರವ ಜಾಸ್ತಿ ಮಾಡಿದಾಳೆ. ಮುಕ್ತಾರ್ ರಾಹುಲ್ ಅನ್ನ ಬಿಟ್ಟು ಹೊರಡಲು ತಿರುಗಿದ. ಆದರೆ ಅವನಿಗೆ ಏನೋ ನೆನಪಾಯಿತು. ಅವನು ಶಿಲ್ಪ ಬಳಿಗೆ ಮತ್ತೆ ಬಂದು, ನನ್ನ ಮತ್ತೆ ನನ್ನ ತಮ್ಮನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಇನ್ಮೇಲೆ ಹುಷಾರಾಗಿರು. ಹ್ಯಾಪಿ ಮ್ಯಾರಿಡ್ ಲೈಫ್, ಫಸ್ಟ್ ನೈಟ್ ಎಂಜಾಯ್ ಮಾಡು. ಇದನ್ನು ಹೇಳಿ ಮುಕ್ತಾರ್ ಜೋರಾಗಿ ನಕ್ಕು ತನ್ನ ಗುಂಪಿನೊಂದಿಗೆ ಅಲ್ಲಿಂದ ಹೊರಟ. ಅವನು ಹೋದ ತಕ್ಷಣ ಶಿಲ್ಪ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ಮುಂದೆ ಏನಾಗಲಿದೆ? ಮುಂದಿನ ಕತೆ ತಿಳಿಯಬೇಕಾದರೆ ದ ಬೆಗ್ಗರ್ ಹಸ್ಬೆಂಡ್ ನ ಎಲ್ಲ ಎಪಿಸೋಡ್ಗಳನ್ನ ಕೇಳಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಮೇಲೆ ಪಾಕೆಟ್ FM ಆಪ್ ಅನ್ನ ಡೌನ್ಲೋಡ್ ಮಾಡಿ.